ಪ್ರಿಯ ವೀಕ್ಷಕರೇ, ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ನಮ್ಮ ಜೊತೆಲಿದ್ದಾರೆ ಹರೀಶ್ ಆರ್ ಅವರು. ಬೈ ಎಜುಕೇಶನ್ ಅವರು ಮ್ಯಾನೇಜ್ಮೆಂಟ್ ಅಂಡ್ ಲಾ ಪ್ರೊಫೆಷನಲ್. ಅದಷ್ಟೇ ಅಲ್ಲ, ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್, ಹೀಗೆ ಹಲವು ರೋಲ್ಸ್ ಇದೆ. ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. IT ಆಗಿರ್ಬೋದು, ಕಾರ್ಪೊರೇಟ್ಸ್, ಎಜುಕೇಶನ್ ಸೆಕ್ಟರ್, ಹಾಸ್ಪಿಟಾಲಿಟಿ ಸೆಕ್ಟರು, ಬೇರೆ ಬೇರೆ ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ, ಅಂದರೆ ಡೈರೆಕ್ಟರ್, ವೈಸ್ ಪ್ರೆಸಿಡೆಂಟ್, ಚೇರ್ಮನ್, CEO, ಈ ಥರ ವಾಸ್ಟ್ ಎಕ್ಸ್ಪೀರಿಯನ್ಸ್. ಲಾ ಆಫ್ ಕರ್ಮದಲ್ಲಿ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ ನಮ್ಮ ಹರೀಶ್ ಅವರು. ಅವರು ಯಾವುದೇ ಇಂಡಸ್ಟ್ರಿಗೆ ಹೋದ್ರೂ ಅಲ್ಲಿ ಅವ್ರದ್ದೊಂದು ಚಾಪ್ ಹಾಕಿ ಆಚೆ ಬರೋದು ಅವರ ವಾಡಿಕೆ. ಇದನ್ನು ಗುರುತಿಸಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಪ್ರಕೃತಿ ಬಂಧು, ರಾಜ ಋಷಿ, ಆಯುಷ್ ಬ್ರ್ಯಾಂಡಿಂಗ್ ವಿಷನರಿ ಲೀಡರ್, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹರೀಶ್ ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಹರೀಶ್ ಸರ್, ಹಿಂದಿನ ನಮ್ಮ ಸಂಚಿಕೆಯಲ್ಲಿ ತಾವು ಹೋಮಿಯೋಪತಿ ಬಗ್ಗೆ ಹೇಳ್ತಾ ಇದ್ರಿ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಡಾಕ್ಟರ್ ವೀರಬ್ರಹ್ಮಚಾರಿ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಲಾಟ್ ಆಫ್ ಕಾಲ್ಸ್, ಲಾಟ್ ಆಫ್ ಎನ್ಕ್ವೈರೀಸ್, ಜನಕ್ಕೆ ಅದ್ರ ಬಗ್ಗೆ ಬಿಗ್ ಇಂಟ್ರೆಸ್ಟೇ ಒಂಥರ ಉಂಟಾಗಿದೆ. ಇನ್ನೊಂಚೂರು ಅದ್ರ ಬಗ್ಗೆ ಹೇಳ್ಬೋದಾ ಸರ್? ನಾನು ನಿನ್ನೆ ಲಾಸ್ಟ್ ಎಪಿಸೋಡಲ್ಲಿ ಹೋಮಿಯೋಪತಿ, ಅದರ ಒಂದು ಲಾಭ, ಬೆನಿಫಿಟ್ ಏನು ಅನ್ನೋದು ನನಗೆ ಗೊತ್ತಾಗಿದೆ. ಲೇಟು ಗೊತ್ತಾದ್ಮೇಲೆ ಈಗ ಸ್ಟಡಿ ಮಾಡ್ತಾ ಇದ್ದೀನಿ. ತುಂಬ ವಿಚಾರಗಳಿದೆ ಹೇಳೋದು ಅದ್ರ ಬಗ್ಗೆ. ಅದಕ್ಕೆ ಟೀಮ್ ಸೆಟ್ ಆಗ್ತಾ ಇದೆ. ಬಟ್ ಬಿಫೋರ್ ದಟ್ ನಾನು ಇವತ್ತು ಜುಲೈ 1 ನಾವು ಡಾಕ್ಟರ್ಸ್ ಡೇನ ಮಾಡ್ತಾ ಇದ್ದೀವಿ. ಏನಕ್ಕೆ ಡಾಕ್ಟರ್ಸ್ ಡೇ ಜುಲೈ 1 ಮಾಡ್ತಾ ಇದ್ದೀವಿ ಅಂದರೆ, ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅಂದ್ಬಿಟ್ಟು ಅವರ ಹುಟ್ಟಿದ ದಿನ ಜುಲೈ 1. ಅದಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನು ಅವ್ರ ಬಗ್ಗೆ ವಿಶೇಷತೆ ಅನ್ನೋದು ಹೇಳ್ತಾ ಹಂಗೆ ಹೋಮಿಯೋಪತಿ ಡಾಕ್ಟರ್ಗಳ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ. ಅವ್ರು ಹುಟ್ಟಿದ್ದು 1882 ಅಲ್ಲಿ ಜುಲೈ 1. ಅವರು ತೀರೋಗಿದ್ದು ಜುಲೈ 1, 1962. ಒಟ್ಟು 80 ವರ್ಷ ಇದ್ದರು. ಸೊ ಡಾಕ್ಟರ್ಸ್ ಡೇನ ಅವ್ರು ಯಾವಾಗ ಡೆಡಿಕೇಟ್ ಮಾಡಿದ್ರು ಅಂದರೆ 1991 ಅಫಿಷಿಯಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತು ಜುಲೈ 1 ಆಸ್ ಡಾಕ್ಟರ್ಸ್ ಡೇ. ಸೊ ಈ ಡಾಕ್ಟರ್ ಅನ್ನೋದ್ರ ಬಗ್ಗೆ ಒಂದೊಂದು ಲೆಟರ್ಗೂ ಒಂದು ಟರ್ಮ್ ಕೊಡೋಣ ಅಂತಿದ್ದೀನಿ ಈ ಎಪಿಸೋಡಲ್ಲಿ. ಡಿ ಅಂದ್ರೇನು? ಡೆಡಿಕೇಶನ್. ಏನು ಡೆಡಿಕೇಶನು ಅಂದರೆ, ನಮ್ಮ ಡಾಕ್ಟರ್ BC ರಾಯ್ ಅವರು ಯೋಚನೆ ಮಾಡಿ 365 ದಿನ ಇದೆ. ಕೋಟ್ಯಾಂತ ಜನರಿದ್ದಾರೆ ನಮ್ಮ ಭಾರತದಲ್ಲಿ. ಆ ಕೋಟ್ಯಾಂತ ಜನರಲ್ಲಿ ಒಂದು ದಿನ ಕಂಪ್ಲೀಟಾಗಿ ಒಬ್ಬ ವ್ಯಕ್ತಿಗೆ ಡೆಡಿಕೇಟ್ ಮಾಡಬೇಕು ಅಂದರೆ ಅವರ ಜೀವನ ಎಷ್ಟು ಡೆಡಿಕೇಶನ್ ಇತ್ತು ಡಾಕ್ಟರ್ಸ್ಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಆ ಗುಣಗಳನ್ನ ನಾವು ಡಾಕ್ಟರ್ಸ್ಗಳು ಪ್ರತಿಯೊಬ್ಬರನ್ನು ಅಳವಡಿಸ್ಕೋಬೇಕು ಅನ್ನೋದು ಒಂದು ನನ್ನ ಮನವಿ. ಏನಪ್ಪ ಅವ್ರ ಡೆಡಿಕೇಶನ್ನು? ಜಸ್ಟ್ ಇಮ್ಯಾಜಿನ್, ಅವ್ರ ಟರ್ಮಲ್ಲಿ ಈ ವಾಸ್ ದಿ ಚೀಫ್ ಮಿನಿಸ್ಟರ್. ಅದು ಏನು 14 ವರ್ಷ CM ಆಗಿದ್ರೆ ಈ ವಾಸ್ ಸೆಕೆಂಡ್ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್. ಆ ಒಂದು ಟರ್ಮಲ್ಲಿ ಅವ್ರು ಮಾಡಿದಂಥ ವರ್ಕ್ ಇದೆಲ್ಲ ಹೇಳಕ್ಕಾಗಲ್ಲ, ಅಸಾಧ್ಯ. ಯಾಕೆ ಡೆಡಿಕೇಶನ್ ಅನ್ನೋ ವರ್ಡ್ಗೆ ಅವ್ರಿಗೆ ಸೂಟಬಲ್ ಆಗುತ್ತೆ ಅಂದರೆ, ಅವ್ರು ಈ ಒಂದು ಈಸ್ ಎ ಡಾಕ್ಟರ್, ಬಟ್ ಈ ವಾಸ್ ಇನ್ ಆಲ್ ದಿ ಫೀಲ್ಡ್. ಸೋಷಿಯಲ್ ಸರ್ವಿಸಿಂದ ಹಿಡಿದು ಪ್ರತಿಯೊಂದು ಫೀಲ್ಡಲ್ಲಿ ಅವರು ಒಂದು ಛಾಪ್ ಹಾಕಿದ್ದಾರೆ. ಅದನ್ನು ಒಂದು ನಾವು ಮಾಡೆಲ್ ಆಗಿ ತಗೊಂಡು ಇವತ್ತು ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ನ ಫಾರ್ ಡೆಡಿಕೇಶನ್ ನಿಲ್ತಾ ಇದ್ದಾರೆ. ಯಾಕೆ ಅಂದರೆ, ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ನಲ್ಲ, ಹೋಮಿಯೋಪತಿ ಬಗ್ಗೆ ಮೀಟ್ ಮಾಡ್ತಾ ಇದ್ದೀನಿ ಡಾಕ್ಟರ್ಸ್. ಒಬ್ಬರೊಬ್ಬರನ್ನ ಅದ್ಭುತವಾಗವ್ರೆ ಹೋಮಿಯೋಪತಿ ಡಾಕ್ಟರ್ಸು. ಎಂಥ ಅದ್ಭುತವಾದಂಥ ನಾಲೆಜ್ ಅದು, ಮತ್ತು ಮಿರಾಕಲ್ ಕ್ಯೂರ್ ಆಗುತ್ತೆ. ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ಟೈಮೇ, ಹೋಮಿಯೋಪತಿ ಲೈಫ್ ಸ್ಟೈಲ್ ಅನ್ನೋದು ರಿವೀಲ್ ಮಾಡ್ತೀವಿ ನಾವು ಶಾರ್ಟ್ಲಿ. ಅದ್ರ ಬಗ್ಗೆ ತುಂಬ ಸಂಶೋಧನೆ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಸೊ ಇಲ್ಲಿ ಡಿ ಆದ್ಮೇಲೆ ನೆಕ್ಸ್ಟ್ ಬರೋದು ಆಪ್ಟಿಮಿಸಮ್. ಆಪ್ಟಿಮಿಸಮ್ ಅಂದರೆ ಯಾವಾಗಲೂ ಅಷ್ಟೇ ನಮ್ಮ ಮೈಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಆಪ್ಟಿಮಿಸಮಲ್ಲೇ ಇರಬೇಕು. ನೀವು ಡಾಕ್ಟರ್ BC ರಾಯ್ ಅವರು ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಏನಕ್ಕೆ ಮಾಡ್ತಾರೆ ಅಂದರೆ, ಅವರು CM ಆಗಿದ್ದು ಯಾವಾಗ ಗೊತ್ತಾ? ಇಂಡಿಪೆಂಡೆನ್ಸ್ ಆಗಿದ್ದ ತಕ್ಷಣ ಆದರೂ ಸೆಕೆಂಡ್ CM ಅವರು ಬರೀ ಚಾಲೆಂಜಸ್ ಇತ್ತು. ಎಷ್ಟು ಚಾಲೆಂಜಸ್ ಇತ್ತು ಅಂದರೆ, ಅಲ್ಲಿ ಬಾರ್ಡ್ರ್ ಇಶ್ಯೂ ಇತ್ತು. ಒಂದು ಇಂಡಿಪೆಂಡೆನ್ಸ್ಗೋಸ್ಕರ ಅವರು ಫ್ರೀಡಮ್ ಫೈಟ್ರು ಕೂಡ ತುಂಬ ಹೋರಾಟ ಮಾಡಿದ್ದಾರೆ. ಅಲ್ಲಿಂದ ಅವ್ರು ಇಮಿಡಿಯೇಟಾಗಿ ಏನೂ ಫೆಸಿಲಿಟಿ ಇಲ್ಲದೆ ಇರೋ, ಫಂಡ್ಸ್ ಇಲ್ಲದೆ,
ಸ್ಕೇರ್ಸಿಟಿ ಒಳಗಾಗಿ ಫುಡ್ಡಿಂದ ಹಿಡಿದು ಎಲ್ಲ ಸಮಸ್ಯೆಗಳಿದ್ದರೂ ಕೂಡ ಈ ವಾಸ್ ವೆರಿ ಆಪ್ಟಿಮಿಸಮಲ್ಲಿದ್ದರು. ಹೆಲ್ತ್ ಸೆಗ್ಮೆಂಟ್ನ ಅವ್ರು ವರ್ಕ್ ಮಾಡಿದ್ದಾರೆ. ಎಷ್ಟೊಂದು ಹಾಸ್ಪಿಟಲ್ಗಳನ್ನ ಅವ್ರು ಹುಟ್ಟಾಕಿದ್ದಾರೆ. ಅವರು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಷ್ಟೊಂದು ಹುಟ್ಟಾಕಿದ್ದಾರೆ. ಸಿಟಿಗಳು ಸಾಲ್ಟ್ ಸಿಟಿಯಿಂದ ಹಿಡಿದು ಡಿಫ್ರೆಂಟ್ ಸಿಟಿಗಳನ್ನ ಹುಟ್ಟಾಕಿದ್ದಾರೆ ಅವರು ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಊಟದ್ದು ಹಾಹಾಕಾರ ಆಗ್ಬಿಟ್ಟಿತ್ತು, ತುಂಬ ಬಡತನ, ಆಮೇಲೆ ಕ್ರೈಸಿಸ್ಸು, ಅಲ್ಲಿ ಹೊರಗಡೆಯಿಂದ ಜನ ಬಂದುಬಿಟ್ಟಿದ್ರು, ಅವ್ರನ್ನೂ ನೋಡ್ಕೋಬೇಕು. ಇವೆಲ್ಲನೂ ಮ್ಯಾನೇಜ್ ಮಾಡ್ಬೇಕಂದ್ರೆ ಅವರ ಮನಸ್ಸು ಆಪ್ಟಿಮಿಸ್ಟಿಕ್ ಆಗಿತ್ತು. ನಾವೂ ಅದನ್ನು ಅಳವಡಿಸ್ಕೋಬೇಕು. ಇವತ್ತು ನಾವು ಹೇಳ್ತಾ ಇದ್ದೀವಿ ನೋಡಿ, ಹೋಮಿಯೋಪತಿ ಅವ್ರದ್ದು ನಾವು ಟೀಮ್ ಮಾಡ್ತಿದ್ದೀವಿ ಅನ್ನಲ್ಲ, 108 ಜನ ಡಾಕ್ಟರ್ಸ್ನ ಸೆಲೆಕ್ಟ್ ಮಾಡಿ ಎಷ್ಟು ಆಪ್ಟಿಮಿಸ್ಟಿಕ್ ಆಗಿದ್ದೀವಿ ಅಂದರೆ ಕರ್ನಾಟಕದ ಮೂಲೆಗೂ ನಾವು ರೀಚ್ ಮಾಡಬೇಕು. ಏನಕ್ಕೆ ರೀಚ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರೂ ಆರೋಗ್ಯಕರವಾಗಿರಬೇಕು, ಕರ್ನಾಟಕ ಸಂಪೂರ್ಣವಾಗಿ ರೋಗಮುಕ್ತವಾಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಎಂಟರ್ ಆಗ್ತಾ ಇದ್ದೀವಿ. ಅದಕ್ಕೆ ಆಯುಷ್ ಟಿವಿನೂ ಬದ್ಧ, ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ನೂ ಬದ್ಧ. ನಿಮ್ಗೆ ಹೇಳಿದ ಡಾಕ್ಟರ್ ವೀರ ಬ್ರಹ್ಮಚಾರಿ ಈ ಪ್ಲೇಯಿಂಗ್ ಪೈವಟಲ್ ರೋಲು. ಅವ್ರು ಏನಂದರು ಅಂದರೆ, ಸರ್ ನನಗೆ 60+, ನನ್ನ ಸರ್ವೀಸು ನಾನು ಕಂಪ್ಲೀಟಾಗಿ ನಾನು ಸೊಸೈಟಿಗೆ ಇಷ್ಟು ವರ್ಷ ಮಾಡಿದ್ದೀನಿ, ಮುಂದೆನೂ ಮಾಡ್ಕೊಂಡು ಹೋಗ್ತೀನಿ. ನಾನು ನಿಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಹೋಮಿಯೋಪತಿ ಡೆವಲಪ್ಮೆಂಟ್ಗೆ, ಫ್ಯೂಚರ್ ಯಂಗ್ಸ್ಟರ್ಸ್ ಡಾಕ್ಟರ್ಸ್ಗೆ ಮತ್ತು ನಮ್ಮ ಹ್ಯುಮ್ಯಾನಿಟಿಗೋಸ್ಕರ ನಾನು ಡೆಡಿಕೇಶನ್ ಕೊಡ್ತೀನಿ ಅಂದರು. ಸೊ ಈಸ್ ಆಲ್ಸೋ ಆಪ್ಟಿಮಿಸ್ಟಿಕ್ ಆ್ಯಂಡ್ ಡೆಡಿಕೇಶನ್ ಎರಡು ಇರಬೇಕು. ನೆಕ್ಸ್ಟ್ ಬರುತ್ತೆ ಡಿಒ ಆದಮೇಲೆ ಏನು ಬರುತ್ತೆ? ಕಂಪ್ಯಾಷನ್. ಕಂಪ್ಯಾಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ ಹೇಳ್ತೀನಿ. ಇವರು ಪೊಲಿಟಿಕಲ್ ಎಂಟ್ರ್ ಆದ್ರೆ, ಪೊಲಿಟಿಕಲ್ ಎಂಟ್ರ್ ಆದಮೇಲೆ ಡಾಕ್ಟ್ರ್ ಫೀಲ್ಡ್ನ ಅವರು ನೋಡಿಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ನಾವು ಯಾರು? ಡಾಕ್ಟರ್ ಬಿ ಸಿ ರೈ ಅವರು. ಕಂಪ್ಯಾಷನ್ ಏನು ಅಂದರೆ, ಇವತ್ತು ಗೂಗಲ್ಗೆ ಹೋಗ್ಬಿಟ್ಟು ಡಾಕ್ಟರ್ ಬಿ ಸಿ ರಾಯ್ ಅಂತ ಟೈಪ್ ಮಾಡಿ ಹಸನ್ಮುಖರಾಗಿ ಇರ್ತಾರೆ ಅವರು. ಎಂಥ ಹಸನ್ಮುಖ ಅಂದರೆ ಪೇಷಂಟ್ಸ್ಗಳು ಅವ್ರು ಎಲ್ಲಿ ಹೋಗ್ತಾರಲ್ಲ ಕ್ರೌಡ್ ಮಾಬು ಬಂದ್ಬಿಡೋದು. ರೈಲ್ವೆ ಸ್ಟೇಷನ್ಗೆ ಹೋಗ್ತಿದಾರ ಅಥವಾ ಎಲ್ಲ ಒಂದು ಸ್ಲಮ್ಗೆ ಹೋಗ್ತಾರ ಅಥವಾ ಸಿಟಿಗೆ ಹೋಗ್ತಾರೆ, ಎಲ್ಲಿ ಹೋದ್ರೂ ಕ್ರೌಡ್ ಬರೋದು. ಡಾಕ್ಟರ್ ಬಿ ಸಿ ರೈ ಅವರು ಮುಟ್ಬಿಟ್ಟು ಔಷಧಿ ಕೊಟ್ಟಿದ್ಕೊಳ್ಳಿ ಇಮಿಡಿಯೇಟಾಗಿ ವಾಸಿ ಆಗೋದು. ಏನು ಸೀಕ್ರೆಟ್ ಅಂದರೆ ಇವತ್ತು ಈ ಕಂಪ್ಯಾಷನ್ ವಿಚಾರವಾಗಿ ಹೇಳ್ತೀನಿ. ನಮ್ಮಲ್ಲೂ ಒಬ್ಬರು ಡಾಕ್ಟರ್ ಗೋಪಕೃಷ್ಣ ಅಂತಿದ್ರು, ಈ ಸ್ನೋಮರ್, ಈ ವಾಸ್ ಮೈ ಪರ್ಸನಲ್ ಡಾಕ್ಟ್ರು. ಅವರು ರಾಮ ರಾಮ ಅಂತ ಕೊಡೋರು ಔಷಧಿ, ಕೊಟ್ಟಿದ್ಕೊಳ್ಳಿ ಏನೇ ಕಾಯಿಲೆ ಇದ್ರೂ ವಾಸಿ ಆಗೋದು. ಯಾಕೆ ಅಂದರೆ ಒಳಗಡೆ ಅವರ ಮನಸ್ಸಿತ್ತಲ್ಲ ಅಷ್ಟು ಪಾವಿತ್ರತೆ ಇತ್ತು. ಆಮೇಲೆ ಅವ್ರು ಅದು ಕೊಟ್ಟಾಗ ನಾವು ತೊಗೊಳ್ವಾಗ್ಲೂ ಅದೇ ಫೀಲಿಂಗಲ್ಲಿ ತೊಗೊಳ್ತೀವಿ. ನಮ್ಮ ಡಾಕ್ಟ್ರು ಟಚ್ ಮಾಡಿದ್ರೆ ನಂಗೆ ವಾಸಿ ಆಗುತ್ತೆ, ತೊಗೊಳ್ತಿದ್ವಿ. ಮೈಂಡು ವರ್ಕ್ ಆಗೋದು. ಇದಕ್ಕೆ ಸೈಂಟಿಫಿಕ್ ಆಗಿ ಹೇಳ್ತೀನಿ. ಹಿಂದೆ ನಮ್ಮಲ್ಲಿ ಟಿ ವಿ ಬಂತು. ಟಿ ವಿ ಬಂದಿದ್ದ ಕೂಡಲೇ ಏನಾಯಿತು, ನಮ್ಮ ಟೈಮಲ್ಲಿ ಟಿ ವಿ ಜಾಸ್ತಿ ನೋಡಿದ್ರೆ ಕಣ್ಣು ಹೋಗ್ಬಿಡುತ್ತೆ ಅಂದರು. ಜನ ಅದ್ರ ಬಗ್ಗೆ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಅವಾಗ ಚಾನಲ್ಗಳು ಕಮ್ಮಿ, ಒಂದೇ ಇತ್ತು, ದೂರದರ್ಶನ್, ನ್ಯೂಸ್ ಪೇಪರ್ಲೆಲ್ಲ ಬರೋದು. ಇದನ್ನು ನಂಬಿಬಿಟ್ಟು ಎಷ್ಟೋ ಜನ ನಿಜ ಹೋಗುತ್ತೆ ಅಂದಾಗ ಸುಮಾರು ದಿನ ನಿಜ ಕಣ್ಣು ಹೋಯ್ತು, ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಯಿತು. ಐ ಹಾಸ್ಪಿಟ್ಲಿಗೆ ಜನ ಕ್ರೌಡ್ ಬರೋಕ್ಕೆ ಶುರು ಮಾಡಿದ್ರು. ಎಲ್ಲರೂ ಅವಾಗ ನಾವು ಹೇಳಿಲ್ವಾ ಟಿ ವಿ ನೋಡಿದ್ರೆ ಕಣ್ಣು ಹೋಗುತ್ತೆ ಅಂದರು. ದಟ್ ಈಸ್ ಕಾಲ್ಡ್ ಎಸ್ ನೋಸಿಬೋ ಎಫೆಕ್ಟ್. ನೆಗೆಟಿವ್ ತೊಗೊಂಡ್ರೆ ನೆಗೆಟಿವ್ ಔಟ್ಪುಟ್ ಬರುತ್ತೆ. ಈಗ ನಾವು ಮಾತೆತ್ರ ಟಿ ವಿ ಮುಂದೆ ಇರ್ತೀವಿ, ಮೊಬೈಲ್ ಐತೆ, ಸ್ಕ್ರೀನ್ ನೋಡ್ತಾನೆ ಇರ್ತೀವಿ, ಯಾರ್ದು ಕಣ್ಣು ಹೋಗಿಲ್ಲ. ಯಾಕೆ ಅಂದರೆ ನಮ್ಮ ಮೈಂಡ್ ಸೆಟ್ಟು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ನಮಗೇನೂ ಆಗಲ್ಲ. ಪ್ಲಾಸಿಬೋ ಎಫೆಕ್ಟು, ನಮಗೇನೂ ಆಗಲ್ಲ. ಇದೇ ಎಫೆಕ್ಟು ಪ್ಲಾಸಿಬೋ. ಡಾಕ್ಟ್ರು ಹೋಗಿದ್ಕೊಳ್ಳೆ ನಂದು ವಾಸಿ ಆಗುತ್ತೆ ಅಂದಿದ್ಕೊಳ್ಳೆ ವಾಸಿ ಆಗೋದು ಅಂದ್ಕೊಂಡು ಬರ್ತೀವಿ ನಾವು, ಅಂದರೆ ನಿಜ ವಾಸಿ ಆಗುತ್ತೆ. ದುರಂತ ಏನು ಅಂದರೆ ಈ ಪ್ಲಾಸಿಬೋ ನೋಸಿಬೋ ಅನ್ನೋದು ಈ ಟರ್ಮ್ ಯೂಸ್ ಮಾಡಿಬಿಟ್ರು ಸರ್. ಹಿಂದೆ ನಮ್ಮಲ್ಲಿ ಅದು ಮುಂಚೆನೇ ಇತ್ತು. ನಮ್ಗೆ ಆ ಶಕ್ತಿ ಇದೆ ಅಂತ ನಮ್ಮ ವೇದ, ಉಪನಿಷತ್ತು, ಭಗವದ್ಗೀತೆ ನೀವು ಎಲ್ಲೇ ನೋಡಿ ನಮ್ಗೆ ಆ ಶಕ್ತಿ ಇದೆ ಅನ್ನೋದು ನಮ್ಗೆ ಹೇಳಿದ್ದಾರೆ. ನಾವು ಅದನ್ನು ಗುರುತಿಸಿಲ್ಲ. ಇವಾಗ ಉದಾಹರಣೆ ನೆಗೆಟಿವ್ ಐತವಲ್ಲ, ನೋಸಿಬೋ ಎಫೆಕ್ಟು, ಮಾಟ ಮಂತ್ರ ಅಂತೀವಿ. ನೀವು ನಿಮ್ಮ ಮನೆ ಮುಂದೆ ಯಾರು ನಿಂಬೆನೋ ಒಂದು 100 ಸೂಜಿ ಹಾಕ್ಬಿಟ್ಟು ಸ್ವಲ್ಪ ರಕ್ತ ಹಾಕ್ಬಿಟ್ಟು ನಿಮ್ಮ ಮನೆ ಮುಂದೆ ಇಟ್ಬಿಟ್ಟಿದ್ದಾರೆ. ನೀವು ಬೆಳಗ್ಗೆ ಓಪನ್ ಮಾಡ್ತಾರೆ, ನೋಡಿದ್ಕೊಂಡು ಯಾರೋ ಏನೋ ಮಾಟ ಮಾಡಿಸ್ಬಿಟ್ರೆ ನಮಗೇನೋ ಕೆಟ್ಟದಾಗುತ್ತೆ, ಮಾಟ ಮಾಡಿ ಕೆಟ್ಟದಾಗೇ ಆಗುತ್ತೆ. ಅದಾಗಲಿ ಅಂತಲೇ ಅದು ಇಡೋದು. ಯಾರು ಮಾಟ ಮಂತ್ರ ಮಾಡಿಸಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಎಫೆಕ್ಟು ನೋಸಿಬೋ ಎಫೆಕ್ಟ್ ಹೊಡೆಯುತ್ತೆ. ಆಮೇಲೆ ಇನ್ನೊಬ್ಬರು ಬರ್ತಾರೆ ಮಂತ್ರವಾದಿ, ನೋಡಿ ಹಿಂಗಿದೆ, ನಾವು ಇದನ್ನು ರಿಮೂವ್ ಮಾಡ್ತೀವಿ, ಈಗ ಮಾಡಿದ್ಕೊಂಡು ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವನೊಂದು ಪೂಜೆ ಎಲ್ಲ ಮಾಡ್ತಾನೆ. ಸೊ ಅದು ಮಾಡಿದ್ಕೊಂಡು ಹೋಗುತ್ತೆ ಅಂದರೆ ನಿಜ ಎಲ್ಲ ಸರಿ ಹೊಂಟೋಗುತ್ತೆ. ಕೆಟ್ಟದ್ದು ನೀವೇ ಮಾಡ್ಕೊಂಡಿದ್ದು, ಹೋಗಿದ್ದು ನೀವೇ ಮಾಡಿದ್ದು. ಇದು ಯಾಕೆ ಅಂದರೆ ನಿಮ್ಮ ಮೈಂಡ್ ಸೆಟ್ಟು.
ಬಟ್ ಡಾಕ್ಟರ್ ಆದವನು ಒಳಗಡೆ ಅವ್ರಿಗೆ ಎಷ್ಟು ಶುದ್ಧವಾಗಿರ್ಬೇಕಂದ್ರೆ ಡಾಕ್ಟರ್ ಬಿ ಸಿ ರೇ ಅವರು ಪೇಷಂಟ್ಸ್ ಮಖ ನೋಡ್ತಿಲ್ಲ ಅವ್ರಿಗೆ ಏನು ಕಾಯಿಲೆ ಅಂತ ಹೇಳೋರು. ಆಮೇಲೆ ಅವ್ರು ಕೊಡೋವಂಥ ಮೆಡಿಸಿನ್ಗಿಂತ ಅವರ ಮಾತು, ಆರೈಕೆ, ಪ್ರೀತಿ ಅದರಲ್ಲೇ ಜನಕ್ಕೆ ಅರ್ಧಕ್ಕರ್ಧ ವಾಸಿ ಆಗ್ಬಿಡೋದು. ನಾವು ಕೊಡಬೇಕಾಗಿರೋದು ಆ ಪ್ಲಾಸಿಬ್ ಎಫೆಕ್ಟ್, ಆ ಒಳಗಡೆ ಮೈಂಡ್ಗೆ ಆ ಕಾನ್ಫಿಡೆನ್ಸ್ ಕೊಡಬೇಕು. ಇದು ಮೂರನೇ ವಿಚಾರ. ಹೀಗೆ ಒಂದೊಂದೇ ವಿಚಾರಗಳು ಹೇಳ್ತಾ ಹೋಗ್ತೀನಿ ನಾನು. ಸರ್, ಡಾಕ್ಟರ್ಗೆ ಒಂದು ಅಕ್ರಾನಿಮ್ ಕಂಪ್ಲೀಟ್ ಮಾಡ್ತೀವಿ ಅಂದ್ರೆ TOC ವರೆಗೂ ಬಂದಿದ್ದೀರಾ. TOR ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಟಿ ಬರೋದೇನು, ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಟ್ರಸ್ಟ್ ಹೇಳ್ತೀನಿ, ನಮ್ಮ ಡಾಕ್ಟರ್ ಬಿ ಸಿ ರೇ ಅವ್ರದ್ದೇನೆ ಹೇಳ್ತೀನಿ. ಟ್ರಸ್ಟ್ ಅವರು ಮಹಾತ್ಮ ಗಾಂಧೀಜಿಗೂ ಪರ್ಸನಲ್ ಡಾಕ್ಟ್ರು, ಅವರು ಸುಭಾಷ್ ಚಂದ್ರ ಬೋಸ್ಗೂ ಪರ್ಸನಲ್ ಡಾಕ್ಟ್ರು. ಸುಭಾಷ್ ಚಂದ್ರ ಬೋಸ್ಗೂ ಮಹಾತ್ಮ ಗಾಂಧೀಜಿಗೆ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತು. ಎಷ್ಟು ಟ್ರಸ್ಟ್ ಅವ್ರ ಮೇಲೆ ಇತ್ತು ಜನಕ್ಕೆ ಅಂದರೆ ಹೈ ಕ್ಲಾಸಿಂದ ಹಿಡಿದು ಬಡವರು ಕೂಡ ಅವ್ರ ಮೇಲೆ ಅಷ್ಟೇ ಟ್ರಸ್ಟ್ ಇಟ್ಕೊಂಡಿದ್ದು. ಆ ಟ್ರಸ್ಟ್ ಫ್ಯಾಕ್ಟ್ರ್ ಅವ್ರದ್ದು ಹೇಗಿತ್ತು ಅಂದರೆ ಡಾಕ್ಟರ್ ಬಿ ಸಿ ರೇ ಅವ್ರಿಗೆ ಏನೇ ಸಮಸ್ಯೆ ತೊಗೊಂಡೋದ್ರೆ ನಮ್ಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಅದು ಹೆಲ್ತ್ ತೊಗೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ ತೊಗೊಳ್ಳಿ, ಸೋಷಿಯಲ್ ಸರ್ವಿಸ್ ತೊಗೊಳ್ಳಿ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ತೊಗೊಳ್ಳಿ, ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಬರೀ ನಾನೊಬ್ಬ ಡಾಕ್ಟ್ರು, ನಾನು ಬ್ಯುಸಿಪ್ಪ, ನನ್ನ ಟೈಮೇ ಕೊಡೋಕ್ಕಾಗಲ್ಲ ಬೇರೆದಕ್ಕೆ ಅಂತ ಯೋಚನೆ ಮಾಡ್ತೀವಿ. ಇವಾಗ ನಮ್ಮ ಹೋಮಿಯೋಪತಿ ಡಾಕ್ಟ್ರುಗಳು ಅವರು ಹಂಗೆ ಯೋಚನೆ ಮಾಡಿದರೆ, ಬಟ್ ಹೆಂಗೆ ವರ್ಕ್ ಮಾಡ್ತಿದ್ದಾರೆ ನಮ್ಮ ಹೋಮಿಯೋಪತಿ ಡಾಕ್ಟ್ರು ಅಂದರೆ ಹ್ಯುಮ್ಯಾನಿಟಿಗೆ ಒಳ್ಳೇದಕ್ಕೋಸ್ಕರ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಏನಕ್ಕೆ? ಮನುಕುಲಕ್ಕೆ ಒಳ್ಳೇದು ಮಾಡೋದಕ್ಕೆ. ಸೊ ಇಲ್ಲಿ ಆ ಟ್ರಸ್ಟ್ ಫ್ಯಾಕ್ಟ್ರ್ ನಾನು ಹೆಂಗೆ ಹೋಮಿಯೋಪತಿಯವ್ರು ಇಟ್ಕೊಂಡಿದ್ದೀನಿ, ಹೋಮಿಯೋಪತಿಯವರು ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಅಂದರೆ ICTV ಮೇಲೆ, ಜೊತೆಲಿ ನಾವು ಏನು ಟ್ರಸ್ಟ್ ಇಟ್ಕೊಂಡಿದ್ದೀವಿ ಜನಕ್ಕೆ ಒಳ್ಳೇದು ಮಾಡಬೇಕು. ಈ ಟ್ರಸ್ಟ್ ಫ್ಯಾಕ್ಟ್ರು ಅಷ್ಟು ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಡಾಕ್ಟರ್ ಹತ್ರ. ಯಾಕಂದರೆ ಡಾಕ್ಟರ್ ಹತ್ರ, ಅಡ್ವೊಕೇಟ್ ಹತ್ರ ಸುಳ್ಳು ಹೇಳ್ಬಾರ್ದು, ಇರೋ ಫ್ಯಾಕ್ಟ್ಸ್ ಎಲ್ಲ ಹೇಳ್ಬಿಡ್ಬೇಕು. ಅವ್ರು ಹೇಳಿದಾಗ ಅದನ್ನು ಅವರಲ್ಲೇ ಇಟ್ಕೋಬೇಕು, ಅವ್ರು ಬೇರೆಯವ್ರಿಗೆ ಹೇಳ್ಕೋಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಡಾಕ್ಟರ್. ಸೊ ಈ ಟ್ರಸ್ಟ್ ಮೇಲೇ ಎಲ್ಲನೂ ನಡೆಯೋದು. ನಮ್ದು ರೀಸೆಂಟಾಗಿ ಕಾನ್ಫರೆನ್ಸ್ ಆಯ್ತಲ್ಲ GWC, ಏನು ರೀ ಟ್ರಸ್ಟು, ನಮ್ಮ ಆಯುಷ್ ಡಾಕ್ಟರ್ಸು ನಮ್ಮಲ್ಲಿ ಇಟ್ಟಿದ್ದಂಥ ಟ್ರಸ್ಟು, ನಮ್ಮ ಆಯುಷ್ ಡಾಕ್ಟರ್ಸ್ ಮೇಲೆ ಇಟ್ಟಿದ್ದ ಟ್ರಸ್ಟು, ಅದ್ರ ಸೆಲೆಬ್ರೇಟ್ ಆಯ್ತಲ್ಲ, ಅದ್ಭುತವಾದಂಥ ಈವೆಂಟು. ಅದರ ಔಟ್ಪುಟ್ ಒಂದೊಂದು ಈಗಲೂ ನಡೀತಾನೆ ಇದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ DOC. T ಆಯಿತು. ನೆಕ್ಸ್ಟ್ ಬರುತ್ತೇನೋ ಮತ್ತೆ O ಬಂತು. ಏನು O ಅಂದರೆ, ಇವಾಗ ಲಾಸ್ಟ್ ಟೈಮ್ O ಏನಂತ ಹೇಳಿದೆ ನಾನು, ಆಪ್ಟಿಮಿಸಮ್. ಇಲ್ಲಿ ಏನು ತೊಗೋಬೇಕು ಅಂತ, ಓನರ್ಶಿಪ್ ತೊಗೋಬೇಕು. ಓನರ್ಶಿಪ್ ತೊಗೊಳ್ದೆ ಹೋದರೆ ವೆರಿ ಡಿಫಿಕಲ್ಟ್. ಒಬ್ಬ ಡಾಕ್ಟ್ರು ಯೋಚನೆ ಮಾಡಿ, ಒಬ್ಬ ಪೇಷಂಟ್ ಬರ್ತಾನೆ, ಬಂದಾಗ ಅವನು ಸಾವು ಬದುಕು, ಅವನ ಆರೋಗ್ಯ ಅನಾರೋಗ್ಯ ಎಲ್ಲನೂ ನನ್ನ ಮೇಲೆ ಡಿಪೆಂಡ್. ನಾನು ಯಾರು? ಡಾಕ್ಟರ್. ಓನರ್ಶಿಪ್ ತೊಗೋಬೇಕು. ಅವನ ಒಂದು ಹೆಲ್ತ್ಗೋಸ್ಕರ, ಅವನ ಲೈಫ್ಗೋಸ್ಕರ ಓನರ್ಶಿಪ್ ತೊಗೋಬೇಕು. ಆ ಓನರ್ಶಿಪ್ ತೊಗೊಳ್ದು ಹೋದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಎನಿ ಡಾಕ್ಟರ್. ಅಂದರೆ ರಿಸ್ಕ್. ಅದು ಎಂಥ ರಿಸ್ಕು ಅಂದರೆ, ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆಗದೆ ಇರೋಂಗೆ ನಾನು ನೋಡ್ಕೊಳ್ತೀನಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅಲ್ಲಿಂದ ನಾವು ಬಂದಿದ್ದ ಪೇಷಂಟ್ಸ್ ಜೊತೆಲಿರೋರು ಎಲ್ಲರೂ ಸರ್ ಏನು ತೊಂದರೆ, ಏನು ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿರಿ, ಕೂಲಾಗಿರಿ, ಆ ಧೈರ್ಯ ಕೊಡಬೇಕು. ಬಟ್ ಅವ್ರು ಧೈರ್ಯ ಕೊಟ್ಟು ಕೂಲಾಗಿರಿ ಅಂದ್ಬಿಟ್ಟು ಇವ್ರು ಕೂಲಾಗಿರಕ್ಕಲ್ಲ. ಇವ್ರು ಸ್ಟ್ರೆಸ್ ತೊಗೋಬೇಕು, ಏನಂತ ಡಯಾಗ್ನೈಸ್ ಮಾಡಬೇಕು, ಚೆಕ್ ಮಾಡಿಬಿಟ್ಟು ಸರಿಯಾಗಿ ಮೆಡಿಸಿನ್ಸ್ ಕೊಡಬೇಕು. ವಾಟ್ ಈಸ್ ದಟ್ ಓನರ್ಶಿಪ್? ರಿಯಲಾಗಿ ಹೇಳ್ಬೇಕಂದ್ರೆ ಲೀಡ್ರ್ ಅಂದರೆ ನಮ್ಮ ಡಾಕ್ಟರ್ಸು. ಈಗ ನಮ್ಮ ಹೋಮಿಯೋಪತಿಲಿ ಹೆಂಗೆ ಓನರ್ಶಿಪ್ ತೊಗೊಂಡಿದ್ದಾರೆ ಅವರು ಅಂದರೆ, ನನಗಿಂತ ಹೆಚ್ಚು ಅವ್ರ ಕಾಲೇಜಿ ತೊಗೊಂಡು ವರ್ಕ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಹೇಳ್ತೀನಿ, ಜುಲೈ 15 ಒಳಗಡೆ ನಾವು ಬರ್ತಾಯಿದ್ವಿ. ಇಡೀ ಕರ್ನಾಟಕಕ್ಕೆ ಮೂಲೆಗೂ ಏನಕ್ಕೆ ಬರ್ತಿರಲಿಲ್ಲ. ಮತ್ತೆ ಹೇಳ್ತೀನಿ, ಓನರ್ಶಿಪ್ ತೊಗೋಬೇಕು. ಓನರ್ಶಿಪ್ ಇಸ್ ದ ಕೀ ಫಾರ್ ಸಕ್ಸಸ್. ನೆಕ್ಸ್ಟ್ ಏನು ಬರುತ್ತೆ? ಇಲ್ಲೈತಲ್ಲ ಇವಾಗ ಟಫೆಸ್ಟ್ ಸಬ್ಜೆಕ್ಟ್, ರೆಸಿಲೆನ್ಸ್ ಅಂತೀವಿ ನಾವು. ಈಗ ನಮ್ಮ ಡಾಕ್ಟರ್ ಬಿ ಸಿ ರೇ ಅವರು ಎಂಥ ಅದ್ಭುತವಾದಂಥ ವ್ಯಕ್ತಿ ಅಂದರೆ, ಅವರು ಎಜುಕೇಷನ್ನು ಮ್ಯಾಥಮೆಟಿಕ್ಸಿಂದ ಮೆಡಿಕಲ್ ಹೋದರು. ಮೆಡಿಕಲ್ ಎಜುಕೇಷನ್ ಮುಗಿಸ್ಕೊಳಕ್ಕೆ ಹೈಯರ್ ಸ್ಟಡೀಸ್ಗೆ ಲಂಡನ್ಗೆ ಅಪ್ಲೈ ಮಾಡಿದ್ರು. he was rejected. Why he was rejected? Because he was an Indian. ಏಷ್ಯಾ ಅದರಲ್ಲಿ ಇಂಡಿಯನ್ ಅಂತ ರಿಜೆಕ್ಟ್ ಆಯಿತು. ರೆಸಿಲೆನ್ಸ್ ಬಿಟ್ಟಿಲ್ಲ. 1 ಸಲ ಅಲ್ಲ, 2 ಸಲ ಅಲ್ಲ, 30 ಸಲ ಸತತವಾಗಿ ಪ್ರಯತ್ನ ಪಟ್ಟು ಫೈನಲಿ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಸಾಧನೆ ಮಾಡಿದ್ರು. ಈ ವೆಂಟ್ ದೇರ್, ಈ ಡಿಡ್ ದಿ ಕೋರ್ಸ್ ಮಾಡೋದಲ್ದೇ ಅಲ್ಲ ಅದ್ಭುತವಾದಂಥ ಹೆಸರು ಮತ್ತು ಒಳ್ಳೆ ಪರ್ಸೆಂಟೇಜಲ್ಲಿ ಹೊರಗೆ ಬಂದರು. ಅಲ್ಲೇ ನೋಡಿ ರೆಸಿಲೆನ್ಸ್. ಎರಡನೇದು, ಚಿಕ್ಕ ವಯಸ್ಸಲ್ಲೇ ಡಾಕ್ಟರ್ ಬಿ ಸಿ ರೇ ಅವರ ಪೇರೆಂಟ್ಸ್ ತೀರೋಗ್ಬಿಟ್ರು.
ಚಾಲೆಂಜಸ್ ಇತ್ತು. ಆ ಚಾಲೆಂಜಸ್ ಇದ್ರೂ ಕೂಡ ಅವ್ರ ಗೋಲ್ ಮಾತ್ರ ಕ್ಲಾರಿಟಿ ಇತ್ತು, ಕ್ಲಿಯರ್ ಇತ್ತು. ಹಂಗಾಗಿ ಆ ಚಾಲೆಂಜಸ್ಗಳನ್ನ ರೆಸಿಲಿಯನ್ಸ್ ಅದರಿಂದನೂ ಹೊರಗೆ ಬಂದ್ಬಿಟ್ಟು ಅವ್ರು ಫೋಕಸ್ ಮಾಡ್ಕೊಳ್ಬೋದು. ಅದಾದಮೇಲೆ ಹೆಲ್ತ್ ಬಂದಾಗ ಭಾರಿ ಸಮಸ್ಯೆ ಇತ್ತು ಭಾರತದಲ್ಲಿ. ಫೆಸಿಲಿಟೀಸೇ ಇಲ್ಲ, ಫಂಡ್ಸ್ ಇಲ್ಲ, ಚಾಲೆಂಜಸ್ಸು. ಆಮೇಲೆ ಎಲ್ರಿಗೂ ರೋಗ ರುಜಿನಗಳು, ಅವನ್ನೆಲ್ಲಾನು ರೆಕ್ಟಿಫೈ ಮಾಡೋದಕ್ಕೆ ಎಷ್ಟು ಸಂಸ್ಥೆಗಳು ಹುಟ್ಟಾಕಿದ್ದಾರೆ ಅಂದರೆ ಎಣಿಸೋಕ್ಕಲ್ಲ, ಅಷ್ಟೊಂದು ಸಂಸ್ಥೆಗಳು ಹುಟ್ಟಾಕಿದ್ದಾರೆ. ಕ್ಯಾನ್ಸರ್ ಹಾಸ್ಪಿಟಲ್ ಅವ್ರು ಹುಟ್ಟಾಕಿದ್ದಾರೆ ಆಗಿನ ಕಾಲದಲ್ಲೇ. ಅದಲ್ಲದೆ ಇವತ್ತು ಏನು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು IM ಅನ್ನೋದು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಲ್ಲ, ಹುಟ್ಟಾಕಿದ್ದಲ್ಲಿ ಮೆಂಬರಲ್ಲಿ ಇವರು ಒಬ್ಬರು ಮೇನ್ ಮೂಲ. ಅವರು ಪ್ರೆಸಿಡೆಂಟ್ ಆಗಿದ್ರು IMಗೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹುಟ್ಟಾಕಿದ್ರು ಇವರೇನೆ. ಈ ಥರ ಹೇಳ್ತಾ ಹೋದರೆ ಸುಮಾರು ಇದೆ. ಅದನ್ನ ಯಾಕೆ ಇವನ್ನೆಲ್ಲ ಮಾಡಿದ್ರು ಅಂದರೆ ಅಷ್ಟೊಂದು ಇವ್ರು ಏನು ಅನುಭವಿಸಿದ್ರು ಕಷ್ಟನ ಬೇರೆಯವ್ರಿಗೆ ಆಗಬಾರ್ದು. ಆ ಬೇರೆಯವ್ರ ಕಷ್ಟ ಬಂದಾಗ ನನಗೆ ಬಂತು ಅಂತ ಫೀಲ್ ಮಾಡಿಕೊಂಡು ಹೆಂಗೆ ಬೌನ್ಸ್ಬೇಕಾಗೋದು ಇಂಪಾರ್ಟೆಂಟ್. ಇವತ್ತು ನಮಗೂ ನಮ್ಮ ಎಸ್ಪೆಷಲಿ ಆಯುಷ್ ಡಾಕ್ಟರ್ಸ್ಗೆ ರೆಸಿಲೆನ್ಸ್ ಬೇಕಾಗಿದೆ. ಏನು ನನಗೂ ಗೊತ್ತು, ನಿಮಗೂ ಗೊತ್ತು. ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದ್ದೀನಿ, ನಾವು ಎಮರ್ಜೆನ್ಸಿಲಿ ಆಯುಷ್ ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡೋದಕ್ಕೆ ಇಲ್ಲಿ ಕಾನೂನು ತುಂಬ ತೊಡಕುಗಳಿದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನಮ್ಮ ಒಂದು ವ್ಯಾಲ್ಯೂ, ಯೂನಿಟಿ, ಸ್ಟ್ರೆಂತ್ನ ಹೆಚ್ಚಿಗೆ ಮಾಡಿಬಿಟ್ಟು ಕಾನೂನನ್ನ ಬದಲು ಮಾಡಬೇಕು ಹೊರತು ಯಾರೋ XYZ ಏನೋ ಅಂದರು ಅಂದ್ಬಿಟ್ಟು ತಲೆ ಹಾಕೋಬಾರ್ದು. ಆಮೇಲೆ ನಾವು ಏನು ಮಾಡೋಕೆ ನಮ್ಮ ಕರ್ಮ ನಾವು ಡ್ಯೂಟಿ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು. ಅದು ನಾವು ಆಯುಷ್ ಡಾಕ್ಟರ್ಸು ಅದ್ಭುತವಾಗಿ ಮಾಡ್ತಿದ್ದಾರೆ, ಮೂಲೆಯಲ್ಲೂ ಮಾಡ್ತಿದ್ದಾರೆ. ಇವತ್ತು ನಿಮ್ಮಿಂದ ಇಷ್ಟೆಲ್ಲ ಸಾಧನೆಗಳು ಸಾಧ್ಯ ಆಗ್ತದೆ. ದಟ್ ಇಸ್ ರೆಸಿಲಿಯನ್ಸ್. ಇವಾಗ ಈ ಒಂದು ಹೋರಾಟದಿಂದನೇ ನಮ್ಮ ಡಾಕ್ಟ್ರು ಫೆಟರ್ನಿಟಿ ಆ ಸ್ಟೇಜಲ್ಲಿ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಡಾಕ್ಟರ್ಸ್ ಡೇ ಇಸ್ ಎ ವೆರಿ ಸ್ಪೆಷಲ್ ಡೇ. ಈ ನಾನು ಹೇಳಿದಂಥ DOC TOR ಕ್ವಾಲಿಟೀಸ್ಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ನಾವು ಇವತ್ತು ಡಾಕ್ಟ್ರು ಒಬ್ಬರೇ ಅಲ್ಲ, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಸಾಧನೆ ಗುರ್ತಿ ಭಾರತ ರತ್ನ ಅವಾರ್ಡ್ ಕೊಟ್ಟರು. ಜಸ್ಟ್ ಅವ್ರು ಹೋಗೋ 1 ವರ್ಷದ ಹಿಂದೆ ಅವ್ರಿಗೆ ಭಾರತ ರತ್ನ ಅವಾರ್ಡ್ ಸಿಕ್ತು. ಅದ್ಭುತವಾದಂಥ ವ್ಯಕ್ತಿ. ಆ ಒಂದು ವ್ಯಕ್ತಿಗೆ ನಮ್ಮ ಒಂದು ನಮನಗಳು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಡಾಕ್ಟರ್ BC ರಾಯ್ ಅವ್ರದ್ದು ಪ್ಲಸ್ ಈ ಡಾಕ್ಟರ್ ಅನ್ನೋರು ಹೆಂಗಿರಬೇಕು ಅಂತ ಒಂದು ಪರಿಚಯ ಮಾಡಿಕೊಟ್ರಿ ಸರ್. ನಮ್ಮಲ್ಲಿ ನಾವು ಒಂದು ಸಾಧಾರಣವಾಗಿ ಹೇಳ್ತೀವಿ, ಸಂಕಟ ಬಂದರೆ ವೆಂಕಟರಮಣ ಅಂತ. ಹಂಗೆ ನಮ್ಗೆ ಏನಾರು ಒಂದು ಹೆಲ್ತ್ ವೈಸ್ ಇಶ್ಯೂ ಬಂದ ತಕ್ಷಣ ಫಸ್ಟ್ ಡಾಕ್ಟರೇ. ಬಟ್ ಈ ಡಾಕ್ಟರ್ಸ್ ಡೇ ದಿವಸ ನಾವು ಅವ್ರಿಗೆ ಯಾವತ್ತೂ ನಮ್ಮ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿರಲ್ಲ. ನಾವು ನಮ್ಮ ಡಾಕ್ಟರ್ಗೆ ಅಂತ ಯಾವತ್ತು ಏನು ಇದು ಮಾಡಿರಲ್ಲ. ಏನು ಮಾಡ್ಬೋದು ಸರ್ ನಮ್ಮ ಡಾಕ್ಟರ್ಗೆ? ನೀವು ನಮ್ಗೆ ಇದ್ದಿದ್ದೀರಾ ಫಾರ್ ಸೋ ಲಾಂಗ್ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕೆ ಏನು ಮಾಡ್ಬೋದು? ಸೊ ಡಾಕ್ಟರ್ಸ್ಗೆ ಏನು ಮಾಡ್ಬೋದು ಅಂದರೆ, ನೋಡಿ ಯೋಚನೆ ಮಾಡಿ, ಡಾಕ್ಟ್ರು ನಮ್ಮ ಕಣ್ಣು ಕಾಣಿಸೋ ದೇವರು. ಬಟ್ ಅವರು ಮನುಷ್ಯರೇ ಅಲ್ವಾ, ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅವ್ರಿಗೆ ನಾವು ಹೆಂಗೆ ಸ್ಪಂದಿಸ್ಬೋದು ಅಂದರೆ ಅವರ ಕಷ್ಟ ಕಾರ್ಪಣ್ಯಕ್ಕೆ ನಾವು ನಿಲ್ಬೇಕಾಗತ್ತೆ. ಉದಾಹರಣೆಗೆ ಇವತ್ತು ನಮ್ಮ ಆಯುಷ್ ಡಾಕ್ಟರ್ಸು ಎಲ್ಲೆಲ್ಲಿ ಇವಾಗ ಯಾರ್ಯಾರು ನೋಡ್ತಿದ್ರೆ ನಿಮ್ಗೆ ಗೊತ್ತು, ಇವತ್ತು ನಮ್ಮ ತಂದೆ ತಾಯಿಗಳಿಗೂ ನಮ್ಮ ಟ್ರೀಟ್ ಮಾಡ್ತಿದ್ದು ನಮ್ಮ ಆಯುಷ್ ಡಾಕ್ಟರ್ಸು, ನಮಗೂ ಟ್ರೀಟ್ ಮಾಡ್ತಿರೋದು ಅವರೇನೆ. ಬಟ್ ಅವ್ರ ಕಷ್ಟಕ್ಕೆ ನೀವು ನಿಂತಿದ್ದೀರಾ, ಅವ್ರ ಕಷ್ಟ ಕಾರ್ಪಣ್ಯಕ್ಕೆ ನೀವು ಇದ್ದೀರಾ ಅಂತ ಯೋಚನೆ ಮಾಡಿ ನೀವು ನಿಂತ್ಕೊಳ್ಳಿ. ಯಾಕಂದರೆ ಪಬ್ಲಿಕ್ಕು ಒಂದಾಯಿತು ಅಂದರೆ ಆಯುಷ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೋದು. ಏನಕ್ಕೆ ನೆಕ್ಸ್ಟ್ ಲೆವೆಲ್ ಆಯುಷ್ ಬೇಕು ಅಂದರೆ, ಈಗ ತಾನಾದರೆ ಏನಾರ ಪ್ರಾಬ್ಲಮ್ ಇದ್ದಾಗ ದೇವ್ರಿಗೆ ಜ್ಞಾಪಿಸ್ಕೊಳ್ತೀವಿ ಅಂತ, ಪ್ರಾಬ್ಲಮ್ ಬರ್ದಿರೋಂಗೆ ಏನು ಮಾಡಬೇಕು ಅನ್ನೋದನ್ನೇ ನಾವು ಇವತ್ತು ಆಯುಷ್ TV ಹೋಮಿಯೋಪತಿ ಡಾಕ್ಟರ್ಸ್ ಒಟ್ಟಿಗೆ ಸೇರಿ ಮಾಡ್ತಿರೋದು. ಏನು ಅಂದರೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ, ಡಾಕ್ಟ್ರುಗಳನ್ನೇ ವರ್ಕ್ ಮಾಡ್ತಾರೆ, ಡಾಕ್ಟ್ರ್ ಹತ್ರ ಬರಬೇಡಿ ಅಂತ. ಎಲ್ಲಾರ ಉಂಟಾಯಿತು ಯಾಕೆ ಬರಬೇಡಿ ಅಂತವ್ರೆ ಅಂದರೆ, ನೀವು ಆರೋಗ್ಯವಾಗಿರ್ಬೇಕು. ಹೆಂಗಿರ್ತಾರೆ ಆರೋಗ್ಯವಾಗಿ? ಇಮ್ಯುನಿಟಿ ಆ ರೇಂಜಲ್ಲಿ ಬೂಸ್ಟ್ ಆಗಬೇಕು. ಅದೇ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ನ ನಾವು ಶುರು ಮಾಡಿರೋದು. ಇಮ್ಯುನಿಟಿ ಏನಾರ ಬೂಸ್ಟ್ ಆಯಿತು ಅಂದರೆ ಏನು ವೈರಸ್ಸು ನಮ್ಗೆ ಟಚ್ ಮಾಡೋಕ್ಕಾಗಲ್ಲ, ಯಾವುದೇ ರೋಗ ರುಜಿನ ಬರಲ್ಲ, ಏನು ತಿಂದರೂ ನಮಗೇನು ಎಫೆಕ್ಟ್ ಆಗಲ್ಲ. ಸೊ ನೀವು ಏನು ಮಾಡಬೇಕು ಅಂದರೆ ಸಪೋರ್ಟ್ ದಿ ಡಾಕ್ಟರ್ಸ್ ಇನ್ ಆಲ್ ದಿ ವೇಸ್ ಆ್ಯಂಡ್ see to it that they work in a environment fearlessly. ಇಷ್ಟು ಮಾಡುವಾಗ ಹರೀಶ್ ಸರ್, ಡಾಕ್ಟರ್ಸ್ ಡೇ, ಡಾಕ್ಟರ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಈಗ ಡಾಕ್ಟರ್ಸ್ ತಾವು ಹೇಳ್ದಂಗೆ ವೈದ್ಯೋ ನಾರಾಯಣೋ ಹರಿ ಅಂತೀವಿ, ಬಟ್ ಅವರು ಡೆಫಿನೆಟ್ಲಿ ಮನುಷ್ಯರೇ. ಅವ್ರನ್ನ ಅವರು ಅಪ್ಗ್ರೇಡ್ ಮಾಡ್ಕೊಬೇಕಂದ್ರೆ, ನಾನು ಹೇಳ್ತಾ ಇರೋದು ಮೆಡಿಕಲಿ ಅಲ್ಲ, ಪಾಪ ಅವ್ರಿಗೂ ಸುಮಾರು ಚಾಲೆಂಜಸ್, ಬೇರೆ ಬೇರೆ ಸುಮಾರು ಕಷ್ಟ ಕಾರ್ಪಣ್ಯಗಳು ಇದ್ದೇ ಇದೆ. ಡಾಕ್ಟರ್ಸ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಸರ್? ಸ್ವಲ್ಪ ಅಲ್ಲ ಸರ್,
ತುಂಬ ಕಷ್ಟಗಳೈತೆ. ಏನಾಗಿದೆ ಅಂತ ಹೇಳ್ತೀನಿ ನಾನು. ಇವಾಗ ಡಾಕ್ಟರ್ ಅಂದರೆ ಒಂದು ಸ್ಟೇಟಸ್ಸು ರೆಪ್ಯುಟೇಷನು ನಮಗೆ ಸಿಕ್ಬಿಡುತ್ತೆ. ಡಾಕ್ಟ್ರು ಓದಬೇಕು ಅಂದರೆ ಅವನು 10th PUC ಎಲ್ಲಾದ್ರೂ ಐ ಮೆರಿಟಲ್ಲಿ ಇರ್ಬೇಕು. ಅಂದರೆ ಅವನು ಬುಕ್ ವರ್ಮ್ ಆಗಿರ್ತಾನೆ, ತುಂಬ ಓದಿರ್ತಾನೆ ಅವನು. ಹೊರಗಡೆ ಎಕ್ಸ್ಪೋಜರ್ ಕಮ್ಮಿ ಪಾಪ. ಅದಾಮೇಲೆ ಮತ್ತೆ ಮೆಡಿಕಲು ತುಂಬ ಚಾಲೆಂಜು. ಆಮೇಲೆ ಎಜುಕೇಷನ್ ಅತಿ ಹೆಚ್ಚು ತಮ್ಮ ಸಮಯನೂ ಕೊಡಬೇಕಾಗಿರೋದು ಮೆಡಿಕಲಲ್ಲಿ. ಮಾಸ್ಟರ್ ಡಿಗ್ರಿ ಮಾಡಿ ಆಮೇಲೆ ಹೊರಗಡೆ ಬಂದು ಪ್ರಾಕ್ಟೀಸ್ ಮಾಡೋ ಹೋಗೋಷ್ಟು ಅಂದರೆ ಓದೋದು ಪ್ರಾಕ್ಟೀಸ್ ಮಾಡೋದು, ಓದೋದು ಪ್ರಾಕ್ಟೀಸು. ಈ ಒಂದು ಜರ್ನಿಲಿ ಅವ್ರಿಗೂ ಏಜ್ ಆಗ್ತಾ ಇರುತ್ತೆ, ಅವ್ರಿಗೂ ಕಮಿಟ್ಮೆಂಟ್ಸ್ ಇದೆ, ನಾಳೆ ಮದುವೆ ಆಗಬೇಕು, ಆಮೇಲೆ ಅವ್ರಿಗೂ ರೆವಿನ್ಯೂ ಚಾಲೆಂಜಸ್ ಇರುತ್ತೆ, ಇನ್ಕಮ್ ಬರಲೇಬೇಕಲ್ಲ. ಎಲ್ಲರೂ ಏನಕ್ಕೆಲ್ಲ ಮಾಡೋದು ದುಡ್ಡುಗೋಸ್ಕರ, ಅದಕ್ಕೂ ವರ್ಕ್ ಮಾಡಬೇಕು. ಇದ್ರ ಮಧ್ಯೆ ಅವ್ರಿಗೆ ಎಕ್ಸ್ಪೋಜರೇ ಆಗಿರಲ್ಲ. ಹೊರಗಡೆ ಫೀಲ್ಡ್ಗೆ ಬಂದಾಗ ನೋಡ್ತಾರೆ ಪ್ರಪಂಚನೇ ಬೇರೆ. ಯಾಕೆ ಅಂದರೆ ಇವಾಗ ನಮ್ಮ ಆಯುಷ್ BMS ಇರ್ಬೋದು, BNS, ವಾಟರ್ BHMS, ಎನಿ ಕ್ವಾಲಿಫಿಕೇಷನು ಇದನ್ನು ಸೆಟ್ ಮಾಡಿದ್ದಾರೋ ಗೌರ್ಮೆಂಟು, ಓದು ಅಂತ ಹೇಳಿದ್ದಾರೋ ಗೌರ್ಮೆಂಟು. ಗೌರ್ಮೆಂಟ್ ನಂಬ್ಕೊಂಡು ಇವ್ರು ಓದ್ಬಿಟ್ಟು ಹೊರಗಡೆ ಬಂದರೆ ಗೌರ್ಮೆಂಟೇ ರೂಲ್ಸ್ ಮಾಡೋರೆ, ನೀನು ಹಿಂಗೆ ಮಾಡೋಂಗಿಲ್ಲ, ಹಂಗೆ ಮಾಡೋಂಗಿಲ್ಲ, ಕೂತ್ರೆ ತಪ್ಪು, ನಿಂತರೆ ತಪ್ಪು. ಪ್ರಾಕ್ಟಿಕಲೇ ಬೇರೆ, ಥಿಯರಿನೇ ಬೇರೆ. ನಾವಿಲ್ಲಿ ಸರ್ವಿಸ್ ಅಂತ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ವಿಸ್ ಮಾಡೋಕ್ಕೆ ಬಂದರೆ ಇವತ್ತೇನಾಗಿದೆ ಅಂದರೆ ಯೂಟ್ಯೂಬಲ್ಲಿಂದ ಹಿಡಿದು ಸೋಷಿಯಲ್ ಮೀಡಿಯಾವರು ಎಲ್ಲರೂ ಅಟ್ಯಾಕ್ ಮಾಡ್ತಾರೆ. ಈ ಕಡೆ ಗೌರ್ಮೆಂಟಿಂದ ಅಟ್ಯಾಕು, ಈ ಕಡೆ ಪಬ್ಲಿಕ್ಕಿಂದ ಅಟ್ಯಾಕ್. ಆಮೇಲೆ ಇವರು ಮನುಷ್ಯರು 4-5 ಕಡೆ ಹೋಗ್ಬಿಟ್ಟು ಎಮರ್ಜೆನ್ಸಿಲಿ ಎಲ್ಲ ಇಲ್ಲಿ ತೊಗೊಂಡ್ಬಿಡ್ತಾರೆ. ಏನಾರು ಚೂರು ಹೆಚ್ಚಿಗೆ ಮಾಡ್ತಾರೆ ಅಂದರೆ ಮಾಬ್ ಅಟ್ಯಾಕ್ ಮಾಡಿಬಿಡ್ತಾರೆ. ಸದ್ಯಕ್ಕೆ ಇವಾಗ ಏನೋ ಕಾನೂನು ಬಂದಿದೆ, ಮಾಬ್ ಅಟ್ಯಾಕ್ ಮಾಡೋಂಗಿಲ್ಲ. ಬಟ್ ಈ ಒಂದು ಆ ಮೂಮೆಂಟಲ್ಲಿ ಮಾಬ್ ಅಟ್ಯಾಕ್ ಮಾಡುತ್ತೆ. ಏನು ಮಾಡೋದು? ಎಮರ್ಜೆನ್ಸಿ ಬಂದಿದ್ರೆ ಅವನು ಎಲ್ಲೂ ಟ್ರೀಟ್ಮೆಂಟ್ ಸಿಗದೆ ಅಲ್ಲಿ ತಂದಿದ್ದಾಗ ಅವನು ಅಲ್ಲೇ ಏನಾರು ಹೆಚ್ಚು ಕಮ್ಮಿ ಆಯಿತು, ಅಟ್ಯಾಕ್ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ಇವರು ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ, ಇವಾಗ ನಿಮ್ಮಲ್ಲಿ CME ಅಂತಿದೆ, ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಷನು. ಮೆಡಿಕಲ್ ಎಜುಕೇಷನ್ ಬೇಕದು ಬೇಡ ಅಂತಿಲ್ಲ ನಾನು. ಅದಕ್ಕಿಂತ ಇಂಪಾರ್ಟೆಂಟು ಸ್ಕಿಲ್ಸ್ ಬೇಕು, ಮ್ಯಾನೇಜ್ಮೆಂಟ್ ಸ್ಕಿಲ್ಸು, ಸೆಲ್ಫ್ ಡೆವಲಪ್ಮೆಂಟ್ ಬೇಕು, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕು. ನಾನು ಎಲ್ಲ ಡಾಕ್ಟರ್ಸು ಸ್ಟೂಡೆಂಟ್ಸಿಂದ ಹಿಡಿದು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ವಿ ಹ್ಯಾವ್ ಟು ಅಪ್ಗ್ರೇಡ್ ಆಸ್ ಪರ್ ದ ಪ್ರೆಸೆಂಟ್ ಸಿನಾರಿಯೋ. ಹೆಂಗೆ ಇಲ್ಲಿ ಫೇಸ್ ಮಾಡಬೇಕು ಅಂತ. ಏನಕ್ಕೆ ಅಂದರೆ ನಾವು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ನೀವು ವೈಟ್ ಡ್ರೆಸ್ ಹಾಕಿರುವಂತಹ ನೀವು ಮಿಲಿಟ್ರಿಲಿ ವರ್ಕ್ ಮಾಡ್ತಿದ್ದೀರಾ, ಎವ್ರಿ ಡೇ ನಿಮ್ಗೆ ಚಾಲೆಂಜಸ್ ಇರುತ್ತೆ, ಎವ್ರಿ ಡೇ ಕ್ರೈಸಿಸ್ ಇರುತ್ತೆ. ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಬೇರೆಯವ್ರಿಗೆ ಹೇಳ್ಬೇಕು. ನಿಮ್ಮದೇ ಸ್ಟ್ರೆಸ್ ಎಷ್ಟೊಂದಿರುತ್ತೆ. ಜೊತೆಲಿ ಫೋನ್ ಮಾಡಿದ್ಕೊಳ್ಳಿ, ಮಧ್ಯರಾತ್ರಿ ಆದ್ರೂ ಅಟೆಂಡ್ ಮಾಡಲೇಬೇಕು. ಅಟೆಂಡ್ ಮಾಡದೆ ಹೋದ್ರೆ ನೀವು ಎಷ್ಟು ವರ್ಷ ರೆಪ್ಯುಟೇಷನ್ ಏನು ಗಳಿಸಿದಾರ ಇಮಿಡಿಯೇಟಾಗಿ ಹೋಗ್ಬಿಡುತ್ತೆ. ನಿಮ್ಮದು ಮದುವೆ ಇರ್ಬೋದು ಅಥವಾ ನಿಮ್ಮ ಮಕ್ಕಳು ಮದುವೆ ಇರ್ಬೋದು, ಇಂಪಾರ್ಟೆಂಟ್ ಈವೆಂಟ್ ಇದ್ರೂ ಕೂಡ ಫಸ್ಟ್ ಪ್ರಯಾರಿಟಿ ನೀವು ಏನು ಕೊಡ್ಬೇಕಿಲ್ಲ, ನಿಮ್ಮ ಪ್ರೊಫೆಷನ್ಗೆ ಕೊಡಬೇಕು. ಅಂದರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಎ ಲಾಟ್ ಫಾರ್ ಡೂಯಿಂಗ್ ಸರ್ವಿಸ್ ಟು ದ ಸೊಸೈಟಿ. ಈ ಒಂದು ಚಾಲೆಂಜಸ್ಸು ತುಂಬ ಇದೆ, ಇನ್ನೂ ಹೇಳ್ತಾ ಹೋಗ್ತೀನಿ ನಾನು. ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ನಮ್ಮ ಕಾನ್ವರ್ಸೇಷನ್. ಬಟ್ ಇವತ್ತಿನ ನಮ್ಮ ಸಂಚಿಕೆಯ ಸಮಯ ಮುಗಿದಿದೆ. ಡಾಕ್ಟರ್ಸ್ ಡೇ ಇನ್ನೇನು ಬರ್ತಾ ಇದೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಅದ್ರ ಬಗ್ಗೆ. ಸೊ ಹರೀಶ್ ಸರ್, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತುಂಬಾನೇ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ನಾವು ಹೇಳ್ತಾ ಇರ್ತೀವಿ ಯುವರ್ ಚಾಯ್ಸ್ ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ಅಂತ. ಸೊ ನಿಮಗೆ ಬಿಸ್ನೆಸ್ ಕನ್ಸಲ್ಟೆನ್ಸಿ ಬೇಕಾ, ಲೈಫ್ ಎಕ್ಸ್ಪರ್ಟೀಸ್ ಬೇಕಾ, ಎನಿ ಸಾರ್ಟ್ ಆಫ್ ಕನ್ಸಲ್ಟೆನ್ಸಿ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗೆ ಕೆಳಕಾಣುವಂತ ನಮ್ಮ ದೂರವಾಣಿ ಸಂಖ್ಯೆಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ. ಯುವರ್ ಚಾಯ್ಸ್ ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಧನ್ಯವಾದಗಳು.